ಸಿದ್ದು ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಈಗ ಜೋರಾಗ್ತಾ ಇದೆ ಗೀತೆಯ ಫೈಟ್ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಮನುವಾದಿ ಎಂದಿದ್ದಂತಹ ಸಿಎಂಗೆ ಕುಮಾರಸ್ವಾಮಿ ತಕ್ಕ ಮಟ್ಟಿಗೆ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದೇ ಒಂದು ವಿಚಾರವಾಗಿ ಸಿದ್ದರಾಮಯ್ಯ ಅವರು ಹೇಳಿದರು ಇದು ಯಾರು ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ. ಆ ವಿಚಾರವಾಗಿ ಈಗ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ನೀವು ಮನುವಾದಿ ಅಂತ ಇದ್ದೀರಾ. ಯಾಕಂದರೆ ಕುಮಾರಸ್ವಾಮಿಯವರು ಒಂದು ಭಗವದ್ಗೀತೆಯನ್ನು ಎಲ್ಲ ಪಠ್ಯಕ್ರಮಗಳಲ್ಲಿ ಸೇರಿಸಬೇಕು ಅಂತ ಪತ್ರ ಬರೆದಿದ್ದು ಕೇಂದ್ರ ಶಿಕ್ಷಣ ಸಚಿವರಿಗೆ. ಈ ಒಂದು ವಿಚಾರವಾಗಿ ಭಗವದ್ಗೀತೆಯನ್ನು ಎಲ್ಲ ಪಠ್ಯಕ್ರಮಗಳಲ್ಲಿ ಸೇರಿಸುವಂತೆ ಕೇಂದ್ರಕ್ಕೆ ಪತ್ರ ಬರೆದಿದ್ದಂತಹ ಎಚ್ ಡಿ ಕೆ ಪರವಾಗಿ ಅಂದರೆ ಮಾತನಾಡಿದ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರಿಕೊಂಡು ಮನುವಾದಿ ಆಗಿಬಿಟ್ಟಿದ್ದಾರೆ, ಹಾಗೆ ಈಗ ಅದು ಇದು ಅಂತ ಹೇಳಿದರು. ಈಗ ಸಿದ್ದು ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಭಗವದ್ಗೀತೆಯನ್ನು ಶಾಲಾ ಪಠ್ಯಕ್ರಮಗಳಲ್ಲಿ ಸೇರಿಸಬೇಕಂತ ಹೇಳಿದರು. ಆದರೆ ಮತಾಂತರ ಆಗುವಂತೆ ಹೇಳಿಲ್ಲ ನಾನು ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಇಂದಿನ ಮಕ್ಕಳ ಬದುಕು ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿಯಾಗಿ ಪುಷ್ಟಿ ನೀಡ್ತಾ ಇದೆ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಮುಂದಿನ ಮಕ್ಕಳ ಬದುಕು ಯಾವ ದಿಕ್ಕಿಗೆ ಹೋಗ್ತಾ ಇದೆ ನೀವು ಗಮನಿಸಿ. ಯಾವ ರೀತಿಯಾಗಿ ಥಿಂಕಿಂಗ್ ಬದಲಾಗ್ತಾ ಇದೆ. ಅವತ್ತು ಸಮಾಜದಲ್ಲಿ ನಡೆಯುತ್ತಿರುವಂತಹ ಒಂದು ಕೆಟ್ಟ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋಗಿ ನೀವು, ಅದು ಮಕ್ಕಳ ಮೇಲೆ ಬೇರೆ ರೀತಿ ಪರಿಣಾಮ ಬೀರುತ್ತೆ. ನೀತಿ ನಿಯಮಗಳ ಒಂದು ಅಗತ್ಯತೆಯನ್ನು ಹೇಳಿದ್ದೇನೆ ನಾನು ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯ ಸಾರ ಮಕ್ಕಳಿಗೆ ಜೀವನದ ಒಂದು ಪಾಠವನ್ನು ಕಲಿಸುತ್ತೆ ಅಂತ ಸಿಎಂ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೌದು, ನಿಜವಾಗಿಯೂ ಕೂಡ ಈ ಒಂದು ವಿಚಾರದಲ್ಲಿ ಭಗವದ್ಗೀತೆಯ ವಿಚಾರದಲ್ಲಿ ಯಾರೇ ಆದರೂ ಸರಿ ಮಾತನಾಡಬೇಕಾದ್ರೆ ಯೋಚನೆ ಮಾಡಬೇಕು. ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾಡಿದ್ದಾರೆ, ಕೇಂದ್ರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರಿಗೆ ಧರ್ಮೇಂದ್ರ ಅವರಿಗೆ ಹೇಳ್ತಾರೆ, ನೋಡಿ, ಶಾಲೆಯಿಂದ ಹಿಡಿದು ಕಾಲೇಜು ಯೂನಿವರ್ಸಿಟಿವರೆಗೂ ಕೂಡ ಎಲ್ಲ ಕ್ರಮದಲ್ಲಿ ಎಲ್ಲ ಹಂತದಲ್ಲಿಯೂ ಕೂಡ ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆಯನ್ನು ನೀವು ಸೇರಿಸಬೇಕು. ಯಾಕಂದರೆ ಅದು ಯುವ ಪೀಳಿಗೆಗಳಿಗೆ, ಮಕ್ಕಳಿಗೆ ಒಂದು ಜೀವನದ ಸಾರಾಂಶವನ್ನು, ಜೀವನದಲ್ಲಿ ಹೇಗೆ ಬದುಕಬೇಕು, ಬೇರೆಯವರಿಗೆ ನೋವಾಗದಂತೆ, ಕೆಟ್ಟ ಯೋಚನೆಗಳನ್ನು ಮಾಡದಂತೆ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಭಗವದ್ಗೀತೆ ಕಲಿಸಿಕೊಡುತ್ತೆ. ಅದಕ್ಕೋಸ್ಕರ ನೀವು ಪಠ್ಯಕ್ರಮದಲ್ಲಿ ಈ ಒಂದು ಭಗವದ್ಗೀತೆಯನ್ನು ಸೇರಿಸಿ ಅಂತ ಹೇಳಿ ಮನವಿ ಮಾಡಿದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದರು. ಕುಮಾರಸ್ವಾಮಿ ಅವರು ಯಾಕೋ ಮೊದಲಿನಂತೆ ಇಲ್ಲ, ಬಿಜೆಪಿಗೆ ಸೇರಿದಾಗ್ಲಿಂದ ಮನುವಾದಿ ಅಂತ ನಡೆದುಕೊಳ್ತಾ ಇದ್ದಾರೆ. ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವರ ಮನವೊಲಿಸುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿ ಟೀಕೆ ಮಾಡಿದ್ರು ಸಿದ್ದರಾಮಯ್ಯ ಅವರು. ಹೀಗಾಗಿ ಈ ಒಂದು ವಿಚಾರವಾಗಿ ಕುಮಾರಸ್ವಾಮಿ ಅವರ ಕಿವಿಗೆ ಬಂತು ಮಾತನಾಡ್ತಾ ಇದ್ದಾರೆ. ನೋಡಿ ಸ್ವಾಮಿ, ನಾವು ಮಕ್ಕಳಿಗೆ ಒಳ್ಳೆ ವಿಚಾರವನ್ನು ತಿಳಿಸಿ ಅಂತ ಹೇಳ್ತಾ ಇದ್ದೀವಿ, ಭಗವದ್ಗೀತೆಯನ್ನು ಸೇರಿಸಿ ಅಂತ ಹೇಳ್ತಾ ಇದ್ದೀವಿ ಹೊರತು ನಾವು ಮತಾಂತರ ಆಗಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಮತಾಂತರ ಮಾಡ್ತಾ ಇರೋರೇ ಬೇರೆ, ಅಂಥವ್ರ ಬಗ್ಗೆ ನೀವು ಗಮನ ಕೊಡಿ. ಭಗವದ್ಗೀತೆಯ ಒಂದು ಸಾರಾಂಶ ಏನಿದೆ ಅದು ಎಲ್ಲರಿಗೂ ಕೂಡ ತಿಳಿಬೇಕಾಗಿದೆ. ಭಗವದ್ಗೀತೆಯನ್ನು ಪಠ್ಯದಲ್ಲಿ ಸೇರಿಸುವಂತೆ ನಾನು ಮನವಿ ಮಾಡಿದ್ದೇನೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಹೇಳ್ತಾರೆ ಮನುವಾದಿ ಆಗಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ. ಅದು ಅಲ್ಲ, ಭಗವದ್ಗೀತೆಯನ್ನು ಶಾಲಾ ಪಠ್ಯಗಳಲ್ಲಿ ಸೇರಿಸಬೇಕಂತ ಅಷ್ಟೇ ನಾನು ಹೇಳಿದ್ದು. ಆದರೆ ಮತಾಂತರ ಆಗಲಿ ಅಂತ ಯಾರಿಗೂ ಹೇಳಿಲ್ವಲ್ಲ. ನೀವು ಯಾಕೆ ಆ ರೀತಿಯಾಗಿ ಮಾತನಾಡ್ತಿದ್ರೆ, ಯಾಕೆ ಆ ರೀತಿಯಾಗಿ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಮುಂದಿನ ಮಕ್ಕಳ ಬದುಕು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀವಿ. ಯಾವ್ಯಾವ ರೀತಿಯಾಗಿ ಚಟುವಟಿಕೆಗಳು ಆಗ್ತಾ ಇದೆ, ಕಾನೂನು ನಿಯಮವನ್ನು ಮೀರಿ ಏನು ಘಟನೆಗಳು ಆಗ್ತಾ ಇದೆ, ಅದು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ, ಮಕ್ಕಳ ಯೋಚನೆಗಳು, ಚಿಂತನೆಗಳು ಯಾವ ರೀತಿಯಾಗಿ ಬದಲಾಗ್ತಾ ಇವೆ, ಅವೆಲ್ಲ ವಿಚಾರಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಮತ್ತು ಈಗಿನ ಯುವಜನತೆಗೆ ಈ ಒಂದು ಭಗವದ್ಗೀತೆಯ ಸಾರಾಂಶವನ್ನು ತಿಳಿಸುವಂತಹ ಒಂದು ಅಗತ್ಯತೆ ಇದೆ. ಅದರಿಂದಾದರೂ ಅವರ ಚಿಂತನೆಗಳು ಬದಲಾಗಬಹುದು, ಒಳ್ಳೆಯ ರೀತಿಯ ಒಂದು ವಿಚಾರಗಳಿಗೆ ತಿರುಗಿ ಯೋಚನೆ ಮಾಡಬಹುದು. ಅದಕ್ಕೋಸ್ಕರ ನಾವು ಯೋಚನೆ ಮಾಡ್ತಾ ಇದ್ವಿ ಸೇರಿಸೋಕೆ, ಅಷ್ಟೇ ನಾವು ಹೇಳಿದ್ದು, ಬೇರೆ ಏನೂ ಹೇಳಿಲ್ಲ. ಆದರೆ ನೀವು ಏನು ಮಾಡ್ತಾ ಇದ್ದೀರಾ? ಇಂದಿನ ಮಕ್ಕಳ ಬದುಕು ಯಾವ ರೀತಿಯಾಗಿ ಇದೆ, ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಸಮಾಜದಲ್ಲಿ ಕೆಟ್ಟ ಒಂದು ಬೆಳವಣಿಗೆಗಳು ಆಗ್ತಾ ಇವೆ, ಕೊಲೆ, ದರೋಡೆ, ಸುಲಿಗೆ ಇವೆಲ್ಲವೂ ಕೂಡ ಆಗ್ತಾ ಇದೆ. ಈ ರೀತಿಯಾದಂತಹ ವಿಚಾರಗಳು ದಿನನಿತ್ಯ ನಾವು ಕೇಳ್ತಾ ಇದ್ದೀವಿ, ಮಕ್ಕಳ ಕಿವಿಗೆ ಕೂಡ ಬೀಳುತ್ತಾ ಇದೆ. ಹೀಗಿರುವಾಗ ಇಂಥ ವಿಚಾರಗಳಿಂದ ಹೊರಗೆ ಬರಬೇಕು, ಇಂಥ ಚಿಂತನೆಗಳಿಂದ ದೂರ ಇರಬೇಕು. ಅದಕ್ಕೆ ಭಗವದ್ಗೀತೆ ಸಹಾಯ ಮಾಡುತ್ತೆ. ಅದು ಬರೀ ಮನೆಯಲ್ಲಿ ಓದಿದ್ರೆ ಸಾಲದು, ಪಠ್ಯ ಪುಸ್ತಕಗಳಿದ್ದರೆ ದಿನನಿತ್ಯ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋಕೆ ದೊಡ್ಡ ಮಟ್ಟದ ಒಂದು ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ನಾವು ಅದನ್ನು ಸೇರಿಸ್ರಿ ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಆದರೆ ಇದಕ್ಕೂ ಕೂಡ ನಿಮ್ಮ ಹಸ್ತಕ್ಷೇಪ ಇದೆ, ಇದಕ್ಕೂ ಕೂಡ ನೀವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ, ನನ್ನ ಮನುವಾದಿ ಅಂತೀರಾ ಅನ್ನೋದಾದರೆ ನೀವು ಅಂದ್ಕೊಳ್ಳಿ, ನನಗೇನು ಅನ್ನುವಂಥ ರೀತಿಯಲ್ಲಿ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ. ಭಗವದ್ಗೀತೆಯ ಒಂದು ಸಾರಾಂಶ
ಮಕ್ಕಳಿಗೆ ಸಿಗಬೇಕು, ಜೀವನದ ಪಾಠವನ್ನು ಕಲಿಬೇಕು ಅವರು. ಅದೇ ನನ್ನ ಮುಖ್ಯ ಉದ್ದೇಶ ಅಂತ ಹೇಳಿ CM ಸಿದ್ದರಾಮಯ್ಯ ಅವರಿಗೆ HD ಕುಮಾರಸ್ವಾಮಿ ಈ ರೀತಿಯಾಗಿ ತಕ್ಕ ಮಟ್ಟಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಭಗವದ್ಗೀತೆ ಸೇರಿಸಬೇಕು ಅನ್ನುವಂಥದ್ದು ಎಲ್ಲರ ಆಶಯ ಇದೆ. ಅದಕ್ಕೋಸ್ಕರ ನನಗೆ ಸಾಕಷ್ಟು ಜನರು ಮನವಿ ಮಾಡಿದರು, ಅದಕ್ಕೋಸ್ಕರ ನಾನು ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಕುಮಾರಸ್ವಾಮಿ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.